ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು 30 days ವೆಯ್ಟ್ ಲಾಸ್ ಚಾಲೆಂಜ್ ನ ಸೆಕೆಂಡ್ ಡೇ. ಸೊ ಈ ದಿನನೇ ತುಂಬಾ ಹ್ಯಾಪಿಯಾಗಿ ತುಂಬಾ ಹೆಲ್ದಿಯಾಗಿ ಸ್ಟಾರ್ಟ್ ಮಾಡೋಣ. ಇವತ್ತು ನಾನ್ ಮಾಡ್ತಿರೋಂತ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಅಂಡ್ ತುಂಬಾ ಟೇಸ್ಟಿ ಆಗಿರುವಂತ ವೆಯ್ಟ್ ಲಾಸ್ ಗೆ ಜಾಸ್ತಿ ಹೆಲ್ಪ್ ಮಾಡೋಂತ ರೆಸಿಪಿನ ಮಾಡ್ಕೊಂತಾ ಇದ್ದೀನಿ. ಆಕ್ಚುಲಿ ಇದ್ರದ್ದು ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿದ್ರು ಯೂಸ್ ಮಾಡಿರೋದಿಲ್ಲ. ಹಾಗಾಗಿ ಇದನ್ನ ಇಮೇಜ್ ಕೂಡ ಹಾಕಿದೀನಿ ಅಷ್ಟೇನೆ. ಲೆಟ್ಟೂಸ್ ಅಂತ ಇದ್ರ ಹೆಸರು. ಇದು ಕ್ಯಾಬೇಜ್ ಅಲ್ಲ, ಇದು ಒಂಥರ ಜಾತಿಯಾದಂತ ಒಂದು ತರಕಾರಿ. ಆಕ್ಚುಲಿ ಇದು ತುಂಬಾ ಈಸಿ ಅಂಡ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಈ ರೆಸಿಪಿ. ಬನ್ನಿ ತಡ ಮಾಡೋದ್ ಬೇಡ, ಈ ರೆಸಿಪಿ ಹೇಗ್ ಮಾಡೋದು ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ. ಒಂದ್ ಪ್ಯಾನ್ ನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಬಿಸಿ ಆಗಿದ ತಕ್ಷಣ ಸ್ವಲ್ಪ ಎಣ್ಣೆನ ಹಾಕೋತಾ ಇದೀನಿ. 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, 1 ಈರುಳ್ಳಿನ. ಸೊ ಅದನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀನಿ. ಈರುಳ್ಳಿ ತುಂಬಾ ಗೋಲ್ಡನ್ ಬ್ರೌನ್ ಎಲ್ಲ ಬರಬೇಕು ಅಂತ ಏನಿಲ್ಲ, ಹಾಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು, ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಆನಿಯನ್ ಎಲ್ಲ ಫ್ರೈ ಆಗಿದ್ಮೇಲೆ ಒಂದು ಟೊಮ್ಯಾಟೋನ ಸೇರಿಸ್ಕೊತಾ ಇದೀನಿ. ಟೊಮ್ಯಾಟೊ ಬಂದು ಚಿಕ್ಕದು, ಅದಕ್ಕೆ 1 ಹಾಕೊಂಡಿದೀನಿ. ಚಿಕ್ಕದಾದ್ರೆ ಮಾತ್ರ 1 ಹಾಕೊಳ್ಳಿ, ದೊಡ್ಡದಿದ್ರೆ ಅರ್ಧ ಹಾಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ. ಫ್ರೈ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಸೇರಿಸ್ಕೊತಾ ಇದೀನಿ. ಈ ರೀತಿ ಹಾಕೊಡೋದ್ರಿಂದ ಬಾಯಿಗೆ ಸಿಗ್ತಾ ಇರುತ್ತೆ, ತಿನ್ಬೇಕಾದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ಹಾಕೋತಾ ಇದೀನಿ. ನೀವು ಬೇಕಿದ್ರೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ಇದಕ್ಕೆ ನಾನು ಒಂದು 50 ಗ್ರಾಮ್ ಅಷ್ಟು ಚಿಕನ್ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಲೆಟ್ಟೂಸ್ ಜೊತೆ ಚಿಕನ್ ತಿನ್ನಕ್ಕೆ, ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕ್ಯಾಬೇಜ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಲೆಟ್ಟೂಸ್ ಅಲ್ವಾ, ಇದಕ್ಕೆ ಕ್ಯಾಬೇಜ್ ಯಾಕೆ ಹಾಕಬೇಕು ಅಂತ ಅನ್ಕೊಳ್ಬೋದು, ಬಟ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕೋತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಟೋಫುನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೆ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಆಗಿರುವಂಥ ಈ ರೆಸಿಪಿ ತಿನ್ನೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಆ್ಯಂಡ್ ತುಂಬ ಎನರ್ಜೆಟಿಕ್ ಆಗಿರಿಸುತ್ತೆ ನಮ್ಮನ್ನ. ಹಾಗೆಯೇ ನಮಗೆ ಫುಲ್ ಬೇಗನೆ ಹೊಟ್ಟೆ ಹಸುವಾಗದಿರೋ ರೀತಿಯೂ ಕಾಪಾಡುತ್ತೆ. ಹಾಗಾಗಿ ಇವತ್ತು ಕೂಡ ಪ್ರೋಟೀನ್ ಮತ್ತು ಫೈಬರ್ ಮಿಕ್ಸ್ ಆಗಿರುವಂಥ ಬ್ರೇಕ್ಫಾಸ್ಟ್ನ ತಗೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಮತ್ತು ಸ್ವಲ್ಪ ಜೀರಾ ಪೌಡರ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಾಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ನ. ಇದು ತುಂಬಾನೇ ಆಪ್ಷನಲ್, ಇದು ಹಾಕ್ಲೇಬೇಕು ಅಂತ ಏನಿಲ್ಲ. ಚೈನೀಸ್ ಟಚ್ ಬರಲಿ ಅಂತ, ಅದೊಂದು ಟೇಸ್ಟ್ ಫ್ಲೇವರ್ ಹಾಗೆ ಸಿಗ್ಲಿ ಅನ್ನೋದು ಒಂದೇ ಕಾರಣಕ್ಕೆ ನಾನು ಇದೆರಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಈ ರೀತಿನೇ ಹಾಕೊಂಡು ಮಾಡ್ಕೋಬಹುದು. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಚೈನೀಸ್ ಟಚ್ ಇರಲಿ ಅಂತ ಅಂದ್ಬಿಟ್ಟೆ ಹಾಕೋತಾ ಇರೋದು. ತುಂಬಾನೇ ಚೆನ್ನಾಗಿರುತ್ತೆ. ಇದು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇದೆಲ್ಲ ವೆಯ್ಟ್ ಲಾಸ್ ರೆಸಿಪಿ ಅನ್ಸೋದೇ ಇಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ತಿಂದರೆ ಇದು ವೆಯ್ಟ್ ಕೂಡ ಕಡಿಮೆ ಮಾಡುತ್ತೆ, ಬಾಯಿಗೂ ರುಚಿ ಕೊಡುತ್ತೆ. ಹಾಗಾಗಿ ಇಂಥ ಒಳ್ಳೊಳ್ಳೆ ರೆಸಿಪೀಸ್ನ ಮಿಸ್ ಮಾಡ್ದೇ ಮಾಡಿ, ನೋಡೋದು ಮಾತ್ರ ಅಲ್ಲದೆ ಮಾಡಿ ತಿನ್ನಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಇವಾಗ ಇದಕ್ಕೆ ವಿನೆಗರ್ ಅಥವಾ ಲೆಮನ್ ಜ್ಯೂಸ್ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ನಾನು ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ವಿನೆಗರ್ ಕೂಡ ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ ಬಾಯ್ಲ್ ಮಾಡಿ ಇಟ್ಕೊಂಡಿದ್ನಲ್ಲ ಲೆಟ್ಟೂಸ್, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಇದು ಆಲ್ರೆಡಿ ಬಾಯ್ಲ್ ಆಗಿದ್ದರಿಂದ ಮತ್ತೆ ಬಾಯ್ಲ್ ಮಾಡಬೇಕನ್ನೋ ಅವಶ್ಯಕತೆ ಏನಿಲ್ವಲ್ಲ. ಲಾಸ್ಟಲ್ಲಿ ಜಸ್ಟ್ ಹಿಂಗೆ ಎಲ್ಲಾದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಇದು ಬಾಯ್ಲ್ ಆಗುವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗೇನು ಉಪ್ಪನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ. ನಾನು ಇದನ್ನು ಕಟ್ ಮಾಡ್ದೇ ಹಾಕ್ಕೊಂಡಿದ್ದೀನಿ. ನೂಡಲ್ಸ್ ಥರ ಉದ್ದಕ್ಕೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು. ನಿಮಗೆ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಬೋದು. ಇವಾಗ ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಲೆಟ್ಟೂಸ್ ಫ್ರೈ ರೆಡಿ ಆಗಿದೆ. ನನಗಂತೂ ತುಂಬ ಇಷ್ಟ. ಇವಾಗ ಇದನ್ನು ಬ್ಯಾಟಿಂಗ್ ಮಾಡಿ ಮತ್ತೆ ಲಂಚ್ ಟೈಮಲ್ಲಿ ಸಿಗ್ತೀನಿ. ಲಂಚ್ಗೆ ಇವತ್ತು ಪ್ರಿಪ್ರೇಷನ್ ಜೊತೆಯಲ್ಲಿ ವಿಡಿಯೋನ ತೋರಿಸ್ತಾ ಇದ್ದೀನಿ. ತುಂಬ ಜನ ನವಿಲ್ಕೋಸ್ ಅಥವಾ ನೂಕೋಲ್ನ ಮಾಡೋದಿಲ್ಲ ಅಡುಗೆನ, ಅದು ತುಂಬ ಸ್ಮೆಲ್ ಬರುತ್ತೆ ಅಂತ. ಸೊ ನಾನು ಮಾಡೋವಂಥ ಮೆಥಡಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗಿರುತ್ತೆ. ಸ್ಮೆಲ್ ಆ ಥರ ಎಲ್ಲ ಏನೂ ಅನಿಸಲ್ಲ ನಿಮಗೆ. 1 ಕಪ್ಪಷ್ಟು ತೊಗರಿಬೇಳೆ ಜೊತೆಗೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು, ಇವಾಗ ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿ ಬೇಯಿಸೋದ್ರಿಂದ ಬೇಳೆ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಬೇಯುತ್ತೆ ಅಂತ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 4 ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕೋದ್ರಿಂದ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಹುಳಿ ಟೊಮೆಟೊ, ಅದಕ್ಕೆ ಈ ಸಾಂಬಾರಿಗೆ ನಾನು ಹುಣಸೆಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ. ನೀವು ಹುಣಸೆಹಣ್ಣನ್ನು ಯೂಸ್ ಮಾಡ್ತೀರಾ, ಜಾಮ್ ಟೊಮೆಟೊ ಯೂಸ್ ಮಾಡ್ತೀರಾ ಅಂದರೆ ಈ ಟೈಮಲ್ಲಿ ಹುಣಸೆಹಣ್ಣನ್ನು ಸ್ವಲ್ಪ ನೆನೆಸಿಟ್ಕೊಂಡ್ಬಿಡಿ. ಆವಾಗ ನಿಮಗೆ ಕಷ್ಟ ಆಗೋಲ್ಲ, ಬೇಗನೆ ನೆಂದೋಗ್ಬಿಡುತ್ತೆ, ಸಾಂಬಾರು ಕರೆಕ್ಟಾಗಿರುತ್ತೆ. ಇವಾಗ ಇದು ಬೇಳೆ ವಿಷಲ್ ಎಲ್ಲ ಬಂದಮೇಲೆ ಒಂದು 4-5 ವಿಷಲ್ ಹೊಡಿಸ್ಕೊಳ್ಳಿ. ಚೆನ್ನಾಗಿ ವಿಷಲ್ ಬಂದಮೇಲೆ ಚೆನ್ನಾಗಿ ಈ ರೀತಿ ಸೌಟಲ್ಲೇ ಮಸಿತಾ ಇದ್ದೀನಿ, ಇಲ್ಲಾಂದರೆ ಮ್ಯಾಶರಲ್ಲಿ ತೊಗೊಂಡು
ಮ್ಯಾಶ್ ಮಾಡ್ಕೊಳ್ಬೋದು. ಮಸ್ತ್ಬಿಟ್ಟು ನೀವು ಒಗ್ಗರಣೆ ಕೊಟ್ಕೋಬೋದು. ಈಗ ಒಗ್ಗರಣೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಒಗ್ಗರಣೆಗೆ ಮಾಮೂಲಿ ಆ್ಯಸ್ ಯೂಶುವಲ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ, ಸಾಂಬಾರ್ಗೇನು ಅಷ್ಟೊಂದು ಎಣ್ಣೆ ಅವಶ್ಯಕತೆ ಇಲ್ಲ. ಇದಕ್ಕೆ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇಮಿಡಿಯೇಟಾಗಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಅಷ್ಟೇ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಜಜ್ಜಿಬಿಟ್ಟು ಕೂಡ ಹಾಕ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದು ಕೂಡ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೇ ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ. ಈ ರೀತಿ ಜಸ್ಟ್ ಹೀಗೆ ಶೇಕ್ ಮಾಡ್ತಾ ಫ್ರೈ ಮಾಡ್ಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಒಂದು ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಆನಿಯನ್ ಬಂದುಬಿಟ್ಟು ಉದ್ದುದ್ದು ಖಾರ ಹೆಚ್ಚಿಬಿಟ್ಟು ಹಾಕ್ಬೋದು, ಈ ರೀತಿನಾರು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಆನಿಯನ್ನ ಬೇಕಿದ್ದರೆ ನೀವು ಬೇಳೆ ಎಲ್ಲ ಬೇಯಿಸುವಾಗಲೂ ಜೊತೆಲಿ ಹಾಕ್ಕೋಬೋದು. ಒಬ್ಬೊಬ್ರಿಗೆ ಒಗ್ಗರಣೆಯಲ್ಲಿ ಇಷ್ಟ ಆಗಲ್ಲ, ಸೊ ಅಂಥವರು ಒಗ್ಗರಣೆ ಬದಲು ಬೇಯುವಾಗಲೇ ಹಾಕ್ಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಹಿಂಗನ್ನ ಹಾಕ್ಕೋತಾ ಇದ್ದೀನಿ. ಹಿಂಗು ಪೌಡರ್ ಹಾಕ್ಕೊಳ್ಳೋದಕ್ಕಿಂತ ಹಸಿ ಹಿಂಗು ಸಿಗುತ್ತಲ್ವ ಗಟ್ಟಿ, ಅದು ಸಿಕ್ಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಆಗೋಲ್ಲ. ಊಟ ಆದಮೇಲೆ ಬೇಳೆ ಎಲ್ಲ ತಿಂದಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ, ಸೊ ಅದೆಲ್ಲ ಆಗೋಲ್ಲ, ಬ್ಲೋಟಿಂಗ್ ಎಲ್ಲ ಇರೋಲ್ಲ. ಹಿಂಗನ್ನ ಯೂಸ್ ಮಾಡೋದ್ರಿಂದ ಅಡುಗೆನಲ್ಲಿ ಆದಷ್ಟು ಹಿಂಗನ್ನ ಯೂಸ್ ಮಾಡೋದು ಒಳ್ಳೆಯದು. ಇವಾಗ ಇದಕ್ಕೆ ನೂಕಲ್ನ ಅಥವಾ ನವಿಲುಕೋಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು 4 ನವಿಲುಕೋಸನ್ನ ನಾನಿಲ್ಲಿ ಇವತ್ತು ಯೂಸ್ ಮಾಡ್ಕೊತಾ ಇರೋಂಥದ್ದು. ತುಂಬಾ ಒಳ್ಳೆಯದಿದು. ಕ್ಯಾಬೇಜ್ ಆಗಿರ್ಬೋದು, ನವಿಲುಕೋಸು ಆಗಿರ್ಬೋದು, ಈ ಲೆಟೂಸ್ ತೋರಿಸೋದಲ್ಲ ಅದಾಗಿರ್ಬೋದು, ಕಾಲಿಫ್ಲವರ್ ಆಗಿರ್ಬೋದು, ಬ್ರೊಕಾಲಿ ಆಗಿರ್ಬೋದು, ಆ ಜಾತಿಯ ಎಲ್ಲ ಒಂದು ತರಕಾರಿನೂ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಮಗೆ ವೆಯ್ಟ್ ಲಾಸ್ಗೆ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಇರೋಂಥವ್ರಿಗೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಡೈಲಿ ನಾವು ತಗೊಳ್ಳೋಂಥ ಫುಡ್ಡಲ್ಲಿ ಈ ಎಲ್ಲ ತರಕಾರಿಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ತರಕಾರಿ ಜೊತೆಗೆ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀರಂದರೆ ಅದನ್ನು ಯೂಸ್ ಮಾಡ್ಬೋದು. ನಾನು ಜಾಸ್ತಿ ಯೂಸ್ ಮಾಡೋದು ಚಿಲ್ಲಿ ಪೌಡರೇ, ಹಾಗಾಗಿ ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಇದೆಲ್ಲ ಕರೆಕ್ಟಾಗಿ ಫ್ರೈ ಆಗಿದ್ದೀನಿ. ಸ್ವಲ್ಪ ಪರ್ಸೆಂಟ್ ಬೇಯಬೇಕು ಅನ್ನೋ ಟೈಮ್ಗೆ ನಾನು ಬೇಳೆ ಎಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದ್ರ ಜೊತೆಗೆ ಈ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ತುಂಬ ಬೆಂದೋದ್ರೆ ಟೇಸ್ಟು ಇರೋಲ್ಲ, ನಾವು ತಿಂದಿದ್ದು ಫೀಲು ನಮಗಾಗಲ್ಲ. ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡು ಜಸ್ಟ್ ಹಾಗೆ ಕುದಿಸ್ಕೊಂಡ್ರೆ ಅಥವಾ ಒಂದೇ ಒಂದು ವಿಷಲ್ ಬರೋ ತನಕ ವಿಷಲ್ ಬರೆಸ್ಕೊಂಡು ಆಫ್ ಮಾಡಿಬಿಟ್ರೆ ತರಕಾರಿನೂ ಹಾಗೆ ಸಿಗುತ್ತೆ ನಮಗೆ, ಬೇಳೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ಚೆನ್ನಾಗಿ ಬೆಂದಿರೋ ಬೇಳೆ ತುಪ್ಪ ತಿಂದಂಗೆ ಅನ್ನಿಸ್ತಾ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ರೀತಿ ಬೇಳೆ ಬೇಯಿಸ್ಕೊಂಡು ಸಪ್ರೇಟಾಗಿ ತರಕಾರಿನೆಲ್ಲ ಫ್ರೈ ಮಾಡಿ ಹಾಕ್ಕೊಡಿ. ಒಗ್ಗರಣೆ ಹೇಗೂ ಮಾಡೋದೇ ಮಾಡ್ತೀವಿ, ಸೊ ಅದ್ರ ಜೊತೆಗೆ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ಒಟ್ಟಿಗೆ ಬೇಯಿಸ್ಬಿಟ್ರೆ ತುಂಬ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ, ತರಕಾರಿ ಎಲ್ಲ ತಿಂದಿದ್ದು ಫೀಲ್ ಆಗಬೇಕು. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದಷ್ಟೇ. ಇವಾಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆ ನೀವು ಎಣ್ಣೆ ಬೇಡ ಅಂತಾರೆ ತುಪ್ಪದಲ್ಲೂ ಮಾಡ್ಕೊಳ್ಬೋದು. ತುಪ್ಪದಲ್ಲಿ ಮಾಡಿಕೊಂಡ್ರೆ ಮದುವೆ ಮನೆ ಸ್ಟೈಲ್ ಥರ ಇರುತ್ತೆ. ರಸಮ್ಮು ಸಾಂಬಾರು ಎಲ್ಲದಕ್ಕೂ ತುಪ್ಪದಲ್ಲೇ ಒಗ್ಗರಣೆ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದೇ ಒಂದು ವಿಷಲ್ ಬಂದಮೇಲೆ ವಿಷಲ್ ತೆಗೆದು ಇಮಿಡಿಯೇಟ್ ನಾನು ಸ್ಟವ್ನ ಸ್ವಿಚ್ ಆಫ್ ಮಾಡಿ ಲಿಡ್ ಓಪನ್ ಮಾಡಿಬಿಡ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಹೊತ್ತು ಹಾಗೆ ಬಿಟ್ಟರೆ ಇನ್ನೂ ಮೆತ್ತಗಾಗ್ಬಿಡುತ್ತೆ ತರಕಾರಿ ಅಂತ. ಇವಾಗ ಸೂಪರ್ ಟೇಸ್ಟಿ ಬೇಳೆ ನೂಕಲ್ ಸಾಂಬಾರು ರೆಡಿಯಾಗಿದೆ. ಇದನ್ನು ಒಂದು ಸೈಡಿಗೆ ತೆಗೆದಿಟ್ಬಿಟ್ಟು ಪಲ್ಯ ಮಾಡ್ಕೋತಾ ಇದ್ದೀನಿ. ಪಲ್ಯಕ್ಕೆ ಒಂದು ಬಾಣಲಿನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡ್ದಿದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಬಂದು ಈ ರೀತಿ ಕಟ್ ಮಾಡಿಬಿಟ್ಟೆ ಹಾಕ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಿದ ತಕ್ಷಣ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಬದಲು ನೀವು ಒಣಗಿದ ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಎರಡನ್ನ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಟೇಸ್ಟು. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜೀರಿಗೆ ಬಂದು ನಮ್ಮ ಜೀರ್ಣ ಶಕ್ತಿಗೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೆ, ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಆದಷ್ಟು ಅಡುಗೆಗಳಲ್ಲಿ ಯಾವುದೆಲ್ಲ ಈ ರೀತಿ ಸ್ಪೈಸಿ ಫುಡ್ನ ಮಾಡ್ತೀವೋ ಅದರಲ್ಲೆಲ್ಲ ಆದಷ್ಟು ಜೀರಿಗೆಗಳನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಜೀರಿಗೆನಲ್ಲಿ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆಗಿದ ತಕ್ಷಣ ಇದಕ್ಕೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಕಡಲೆಬೇಳೆನ ನೆನೆಸ್ಬಿಟ್ಟು ಕೂಡ ಹಾಕ್ಕೊಳ್ಬೋದು, ಇಲ್ಲ ಈ ರೀತಿ ಡ್ರೈ ಆಗಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ಕಡಲೆಬೇಳೆ ಎಲ್ಲ ಫ್ರೈ ಆಗಿದೆ. ಇವಾಗ ನಾನು ಒಂದು 1/4 kgಗಿಂತ ಜಾಸ್ತಿ ಬೀನ್ಸು ಮತ್ತು 1/4 kgಯಷ್ಟು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದೆಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆನಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ
ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ತರಕಾರಿ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಉಪ್ಪು ಜೊತೆಯಲ್ಲಿ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಆ್ಯಕ್ಚುಲಿ ಉಪ್ಪು ಮತ್ತು ಅರಿಶಿನ ಹಾಕಿದ್ರಿಂದ ಇದರಲ್ಲಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. 1-2 ನಿಮಿಷ ಲಿಡ್ ಕವರ್ ಮಾಡಿ ಬಿಟ್ಬಿಡ್ಬೇಕು ಇದನ್ನು. ಇದರಲ್ಲಿರೋಂಥ ನೀರಿನ ಅಂಶದಲ್ಲೇ ಇದು ಬೆಂದೋಗ್ಬಿಡುತ್ತೆ. ನಾನು ಸಮ್ಟೈಮ್ಸ್ ಏನು ಮಾಡ್ತೀನಿ ಅಂದರೆ ತುಂಬ ಎಮರ್ಜೆನ್ಸಿ ಅರ್ಜೆಂಟ್ ಇತ್ತು ಅಂತ ಹೇಳಿದ್ರೆ ಒಂದು ಪಾತ್ರೆನಲ್ಲಿ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ತೀನಿ. ಹಾಗೆ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ಅದರಲ್ಲಿರೋಂಥ ಅಂಶ ಎಲ್ಲ ಆದಷ್ಟು ನೀರಲ್ಲೇ ಹೊರಟೋಗ್ಬಿಡುತ್ತೆ. ಅದಕ್ಕಾಗಿ ನಾನು ಇದೇ ರೀತಿ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ತೆಂಗಿನ ತುರಿ ಧಾರಾಳವಾಗಿ ಹಾಕ್ಕೊಳ್ಬೋದು, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಮತ್ತೆ 1-2 ನಿಮಿಷ ಇದನ್ನು ಬಿಟ್ಬಿಡಬೇಕು. ಹೀಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಬಿಸಿ ಬಿಸಿ ತಿಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಟೇಸ್ಟಿ ಆ್ಯಂಡ್ ತುಂಬಾ ಹೆಲ್ತಿಯಾಗಿರುವಂಥ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಇವಾಗ ರೆಡಿ ಆಗಿದೆ. ಇವಾಗ ನಾನು ಲಂಚ್ಗೆ ಎಲ್ಲದನ್ನು ಸರ್ವ್ ಮಾಡ್ಕೊತೀನಿ. ನಾನಿವತ್ತು ರೈಸ್ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೆ. ಚಳಿ ಇರೋದ್ರಿಂದ ತುಂಬ ಕಷ್ಟ ಆಗ್ತಿದೆ ಬೆಳಗ್ಗೆ ಟೈಮ್ ವಾಕಿಂಗ್ ಮಾಡೋಕ್ಕೆ. ಸೊ ಸಂಜೆ ಟೈಮ್ ಮಾತ್ರ ಸ್ವಲ್ಪ ವಾಕ್ ಮಾಡ್ತೀನಿ. ಮನೆಯಲ್ಲಿ ಬೆಳಗ್ಗೆ ಟೈಮು ಸಿಂಪಲ್ ಸ್ಟ್ರೆಚಸ್ ಮಾಡ್ತೀನಿ ಅಷ್ಟೇ. ಹೆಲ್ತಿ ಮೀಲ್ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಡೇ 2ನ ಈ ರೀತಿ ಸಕ್ಸಸ್ಫುಲ್ಲಾಗಿ ಕಲ್ತಿದ್ದೀನಿ. ನೈಟ್ ಟೈಮಲ್ಲಿ ಚಪಾತಿ ಅಥವಾ ಗೋಧಿ ದೋಸೆ ಈ ರೀತಿ ಮಾಡಿಕೊಂಡು ಇದೇ ಪಲ್ಯ ಸಾಂಬಾರುಗಳ ಜೊತೆ ತಿಂತೀನಿ ಅಷ್ಟೇ. ಹೋಪ್ಫುಲಿ ನಿಮ್ಮೆಲ್ರಿಗೂ ಈ ಡೇ 2 ಚಾಲೆಂಜ್ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.